ನಮಸ್ತೆ ಕರ್ನಾಟಕ. ನಾನು ಶಂಶೀರ್ ಬುಡೋಳಿ. ಸುಲಭ ತುತ್ತಾದ ಹೈದರಾಬಾದ್ ಕೋಲ್ಕತ್ತಾಗೆ ಚಾಂಪಿಯನ್ ಪಟ್ಟ. ಎಸ್, ಇವತ್ತಿನ ಅಂದರೆ ಸಂಡೇ ನಡೆದಂತಹ IPL ಫೈನಲ್ ಪಂದ್ಯಾಟ ಬಹಳ ರೋಚಕತೆಯಿಂದ ಕೂಡಿತ್ತು. ಯಾರು ಗೆಲ್ತಾರೆ ಎಂಬ ಕುತೂಹಲ ಕೊನೆಗೂ ಉತ್ತರ ಸಿಕ್ಕಿರುವಂಥದ್ದು. ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ IPLನ 17ನೇ ಸೀಸನ್ನ ಅಂತಿಮ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿ ಹ್ಯಾಟ್ರಿಕ್ ಆಗಿ ಪ್ರಶಸ್ತಿಯನ್ನ ಜಯಿಸಿದೆ. ಈ ಮೂಲಕ KKR IPL ಟ್ರೋಫಿ ಗೆಲ್ಲುವಂತಹ ಮೂಲಕ ಬಲಿಷ್ಠ ತಂಡವಾಗಿ ತನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ನಿರೂಪಣೆ ಮಾಡಿದಂತಾಗಿದೆ. ಒಂದು ರೀತಿಯಲ್ಲಿ IPL ಇತಿಹಾಸದಲ್ಲಿ KKR 3ನೇ ಬಾರಿಗೆ ಈ ಟ್ರೋಫಿಯನ್ನು ಗೆದ್ದಿರುವಂಥದ್ದು. ಹೀಗಾಗಿ ಅದು ಬಲಾಢ್ಯವಾಗಿ ಬಲಿಷ್ಠವಾಗಿ IPL ಟೂರ್ನಿಯಲ್ಲಿ ಒಂದು ತಂಡವಾಗಿ ಇರುವಂಥದ್ದು. ಈ ಮೊದಲು KKR ತಂಡ 2012 ಮತ್ತು 2014ರ IPL ಟ್ರೋಫಿಯನ್ನ ಗೆದ್ದಿತ್ತು. ಇನ್ನು ಅಂತಿಮ ಪಂದ್ಯದಲ್ಲಿ KKR ತಂಡದಿಂದ ಅದ್ಭುತ ಬೌಲಿಂಗ್ ಪ್ರದರ್ಶನ ಕಂಡುಬಂತು. ನೀವು ಕೂಡ ಆ ಮ್ಯಾಚ್ ಅನ್ನು ನೋಡಿರಬಹುದು. ಬಹಳ ಒಂದು ಅದ್ಭುತವಾದಂತಹ ಒಂದು ಒಗ್ಗಟ್ಟಿನ ರೀತಿಯಾದಂತಹ ಬೌಲಿಂಗ್ ಪ್ರದರ್ಶನ ಅಲ್ಲಿ ಕಂಡು ಬಂದಿರುವಂತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಸನ್ ರೈಸರ್ಸ್ ಹೈದರಾಬಾದ್ ತಂಡ 18.3 ಓವರ್ಗಳಲ್ಲಿ 113 ರನ್ಗಳಿಗೆ ಆಲ್ ಔಟ್ ಆಯಿತು. ಅಂದರೆ ಒಂದು ಕನಿಷ್ಠ ಮೊತ್ತಕ್ಕೆ ತನ್ನೆಲ್ಲ ವಿಕೆಟ್ ಅನ್ನ ಕಳೆದುಕೊಂಡು ಹೈದರಾಬಾದ್ ಒಂದು ರೀತಿಯಲ್ಲಿ ನಿರಾಸೆಯನ್ನು ಅನುಭವಿಸುವುದರ ಜೊತೆ ಸಂಕಷ್ಟಕ್ಕೆ ಒಳಗಾಯಿತು ಅಂತ ಹೇಳ್ಬೋದು. ಇದು KKRಗೆ ಪ್ಲಸ್ ಆಯಿತು. ಯಾಕಂದ್ರೆ ಹೈದರಾಬಾದ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿದ್ರು ಕೂಡ ಒಂದು ದೊಡ್ಡ ಮೊತ್ತವನ್ನ ಪೇರಿಸೋಕೆ ಅದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಸುಲಭವಾದಂತಹ ಒಂದು ರನ್ ಅನ್ನ ಚೇಸ್ ಮಾಡಿದಂತಹ KKR ಮತ್ತೊಮ್ಮೆ ಹ್ಯಾಟ್ರಿಕ್ ಆಗಿ IPL ಟ್ರೋಫಿಯನ್ನ ಗೆದ್ದುಕೊಂಡಿದೆ. ಹೈದರಾಬಾದ್ ನೀಡಿದಂತಹ ಗುರಿಯನ್ನು ಬೆನ್ನಟ್ಟಿದ KKR ಕೇವಲ 10.3 ಓವರ್ಗಳಲ್ಲಿ ತನ್ನ ಟಾರ್ಗೆಟ್ ಅನ್ನು ರೀಚ್ ಆಯಿತು. IPL ಟ್ರೋಫಿಯನ್ನ ಹ್ಯಾಟ್ರಿಕ್ ಅಂದರೆ 3ನೇ ಬಾರಿ ಗೆದ್ದುಕೊಂಡಿತ್ತು. IPL 2020 ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಒಂದು ರೀತಿಯ ಸಂಘಟಿತ ಬೌಲಿಂಗ್ ಹಾಗೂ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಮೇಲೆ ಸವಾರಿ ಮಾಡಿದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ಚಾಂಪಿಯನ್ ಪಟ್ಟವನ್ನು ಅಧಿಕೃತವಾಗಿ ಪಡೆದುಕೊಂಡಿತು. ಇನ್ನು ಚಪಾಕ್ ಕ್ರೀಡಾಂಗಣದಲ್ಲಿ ನಡೆದಂತಹ ಈ ಒಂದು ಪಂದ್ಯ ಬಹಳಷ್ಟು ಕುತೂಹಲ ಸೃಷ್ಟಿ ಮಾಡಿತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಹೈದರಾಬಾದ್ ತಂಡ ಎಷ್ಟು ಮೊತ್ತವನ್ನ ದಾಖಲಿಸಬಹುದು ಅಥವಾ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಆಟ ಆಡ್ತಾರೆ, ಯಾರು ಅರ್ಧ ಶತಕ ಅಥವಾ ಶತಕವನ್ನು ಗಳಿಸ್ತಾರೆ ಎಂಬ ಕುತೂಹಲ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇದ್ದದ್ದು. ಆದರೆ ಹೈದರಾಬಾದ್ ತಂಡ ಕೇವಲ 18.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಅನ್ನು ಕಳೆದುಕೊಂಡು 113 ರನ್ ಅನ್ನ ಒಂದು ಕನಿಷ್ಠ ರೀತಿಯನ್ನ ರನ್ ಅನ್ನ ಪೇರಿಸಿತು. ಇನ್ನು 9.3 ಓವರ್ ಬಾಕಿ ಇರುವಂತೆ ಕೇವಲ 2 ವಿಕೆಟ್ ಕಳೆದುಕೊಂಡು ಕೋಲ್ಕತ್ತಾ ಪಡೆ ತನ್ನ ಟಾರ್ಗೆಟ್ ಅನ್ನ ರೀಚ್ ಆಯಿತು. ಈ ಮೂಲಕ 3ನೇ ಬಾರಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿತು. ಒಂದು ರೀತಿಯಾಗಿ KKRಗೆ ಇದೊಂದು ಸಾಧಾರಣ ಗುರಿಯಾಗಿತ್ತು. ದೊಡ್ಡ ಸವಾಲೇ ಆಗಲಿಲ್ಲ. ಅಂದರೆ ರನ್ ಚೇಸ್ ಮಾಡೋಕೆ ಅಥವಾ ತನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ಕೋಲ್ಕತ್ತಾಗೆ ಇದು ಬಾರಿ ಸವಾಲೇ ಆಗಲಿಲ್ಲ. ಕೋಲ್ಕತ್ತಾ ತಂಡದ ವೆಂಕಟೇಶ್ ಅಯ್ಯರ್ ಅವರು 24 ಎಸೆತಗಳನ್ನು ಎದುರಿಸಿ 50 ರನ್ ಅನ್ನ ಅಂದರೆ ಅರ್ಧ ಶತಕವನ್ನು ಗಳಿಸಿದ್ರು. ಹಾಗೂ ರಹಮಾನುಲ್ಲಾ ಗುರ್ಬಾಜ್ 39 ಎಸೆತಗಳನ್ನು ಎದುರಿಸಿ 32 ರನ್ ಅನ್ನ ಗಳಿಸಿದ್ರು. ಅವರು ಅಂದರೆ ಒಂದು ರೀತಿಯಾಗಿ ಆರಾಮವಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಅವರ ಬ್ಯಾಟಿಂಗ್ ಅನ್ನು ನೀವು ಕೂಡ ನೋಡಿರ್ಬೋದು. ಇನ್ನು 2012 ಮತ್ತು 2014ರ IPL ಪಂದ್ಯದಲ್ಲಿ ಕೋಲ್ಕತ್ತಾ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಈ ಸಲ ಕೂಡ ಅದು ಫೈನಲ್ಗೆ ಎಂಟ್ರಿ ಆದಾಗ ಅದರ ಮೇಲೆ ವಿಶ್ವಾಸ ಮತ್ತಷ್ಟು ಹೆಚ್ಚಿತ್ತು. ಅಂದರೆ ಹ್ಯಾಟ್ರಿಕ್ ಆಗಿ ಕೋಲ್ಕತ್ತಾ ಒಂದು IPL ಟ್ರೋಫಿಯನ್ನು ಗೆಲ್ಲುವಂತಹ ಒಂದು ತಂಡವಾಗಿ ಹೊರಹೊಮ್ಮಿತು. ಜೊತೆಗೆ ಹಲವಾರು ಮಂದಿ ಒಂದು ನಿರೀಕ್ಷೆ ಕೂಡ ಇಟ್ಟುಕೊಂಡಿದ್ರು. ಹೀಗಾಗಿ ಕೋಲ್ಕತ್ತಾ ಈ ಸಲದ ಒಂದು IPL ಫೈನಲ್ನಲ್ಲಿ ಸಾಧಾರಣ ಮೊತ್ತವನ್ನು ಚೇಸ್ ಮಾಡಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು. ಇನ್ನು ಟೂರ್ನಿಯುದ್ದಕ್ಕೂ ಬಿರುಸಿನ ಬ್ಯಾಟಿಂಗ್ ಮೂಲಕ ಎದುರಾಳಿ ತಂಡಗಳಲ್ಲಿ ನಡುಕ ಉಂಟು ಮಾಡಿದಂತಹ ರೈಸರ್ಸ್ ಪಡೆಯ ಆರಂಭಿಕ ಜೋಡಿ ಇಲ್ಲಿ ಒಂದು ರೀತಿಯಾಗಿ ಉತ್ತಮವಾಗಿ ಆಟ ಆಡಲಿಲ್ಲ ಅಂತ ಹೇಳ್ಬೋದು. ಇನ್ನಿಂಗ್ಸ್ ಆರಂಭಿಸಿದಂತಹ ಅಭಿಷೇಕ್ ಶರ್ಮಾ 2 ರನ್ ಮತ್ತು ಟ್ರಾವಿಸ್ ಹೆಡ್ 0 ರನ್ ಮಾಡಿ ಮೊದಲ 2 ಓವರ್ ಕಂಪ್ಲೀಟ್ ಆಗುವುದರ ಒಳಗಡೆ ಅವರು ಪೆವಿಲಿಯನ್ ಸೇರಿಕೊಂಡ್ರು ಅಂತ ಹೇಳ್ಬೋದು. ಅಂದರೆ ಅಭಿಷೇಕ್ ಅಥವಾ ಟ್ರಾವಿಸ್ ಉತ್ತಮವಾಗಿ ಆಟ ಆಡಲಿಲ್ಲ.
ಹೀಗಾಗಿ ಆರಂಭಿಕ ಹಿನ್ನಡೆಯನ್ನ ಈ ತಂಡ ಅನುಭವಿಸಿದರು. ಇನ್ನು ಶರ್ಮಾಗೆ ಮಿಚೆಲ್ ಸ್ಟಾರ್ಕ್ ಪೆವಿಲಿಯನ್ ದಾರಿ ತೋರಿಸಿದರೆ ಹೆಡ್ ಅವರನ್ನ ವೈಭವ್ ಅರೋರಾ ಹೊರಗಟ್ಟಿದ್ರು ಅಂತ ಹೇಳ್ಬೋದು. ನಂತರ ಬಂದಂತಹ ರಾಹುಲ್ ತ್ರಿಪಾಠಿ 9 ರನ್ ಮಾತ್ರ ಗಳಿಸಿ ಔಟ್ ಆದರು. ಹೀಗಾಗಿ ಈ ತಂಡ ಕೇವಲ 21 ರನ್ ಗಳಿಸುವಷ್ಟರಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಒಂದು ರೀತಿಯಾಗಿ ಒಂದು ಆರಂಭಿಕವಾಗಿ ಹಿನ್ನಡೆಯನ್ನು ಅನುಭವಿಸಿದೆ ಅಂತ ಹೇಳ್ಬೋದು. ಜೊತೆಗೆ ಅದೇ ಟೈಮಲ್ಲಿ ಬಂದಂತಹ ಏಡನ್ ಮಕ್ರಮ್ ಮತ್ತು ನಿತೀಶ್ ರೆಡ್ಡಿ ಭರವಸೆ ಮೂಡಿಸಿದ್ರು. ಆದರೂ ಕೂಡ ಹೆಚ್ಚು ರನ್ ಮಾಡೋಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಕೋಲ್ಕತ್ತಾ ಬೌಲರ್ಗಳ ಒಂದು ದಾಳಿ ಕೂಡ ಅದೇ ರೀತಿ ಇತ್ತು. ಒಂದು ರೀತಿಯಾಗಿ ಸಂಘಟಿತವಾಗಿ ಆಕ್ರಮಣಕಾರಿ ಬೌಲಿಂಗ್ ಅನ್ನ ಅಲ್ಲಿನ ಕೋಲ್ಕತ್ತಾದ ಬೌಲರ್ಸ್ಗಳು ಮಾಡ್ತಾ ಇದ್ರು. ಹೀಗಾಗಿ ಅವರಿಗೆ ಹೆಚ್ಚು ರನ್ ಮಾಡೋಕೆ ಆಗಲಿಲ್ಲ. ಇಬ್ಬರು 4ನೇ ವಿಕೆಟ್ ಪಾಲುದಾರಿಕೆಯಲ್ಲಿ 26 ರನ್ ಸೇರಿಸಿದ್ದೇ ರೈಸರ್ಸ್ ಪರ ಗರಿಷ್ಠ ರನ್ ಜೊತೆಯಾಟ ಎನಿಸಿತು. ರೆಡ್ಡಿ 13 ರನ್ ಗಳಿಸಿ ಔಟ್ ಆದರು. ಇನ್ನು ಮಕ್ರಮ್ 20 ರನ್ಗಳಿಗೆ ಅವರ ಆಟ ಅಲ್ಲಿ ಕ್ಲೋಸ್ ಆಯಿತು. ಇನ್ನು ಬಿರುಸಿನ ಆಟಗಾರ ಹೆನ್ರಿಸ್ ಕ್ಲಾಸೆನ್ 16 ರನ್ ಮಾಡಿ ಮತ್ತೆ ನಿರಾಸೆ ಮೂಡಿಸಿದ್ರು. ಶಹಬಾಜ್ ಅಹ್ಮದ್ 8 ಮತ್ತು ಅಬ್ದುಲ್ ಸಮದ್ 4 ರನ್ ಮಾಡಿ ಮತ್ತೆ ಫೇಲ್ಯೂರ್ ಆದರು. ಕೊನೆಯಲ್ಲಿ ಸ್ವಲ್ಪ ಆಟ ಆಡಿದಂತಹ ಪ್ಯಾಟ್ ಕಮಿನ್ಸ್ 19 ಎಸೆತಗಳಲ್ಲಿ 24 ರನ್ ಅನ್ನು ಗಳಿಸಿದ್ರು. ಇದರಿಂದಾಗಿ ತಂಡದ ಮೊತ್ತ 110ರ ಗಡಿ ದಾಟೋಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿಯಾಗಿ ಆರಂಭಿಕ ಹಿನ್ನಡೆಯ ಒಂದು ಕಾರಣದಿಂದಾಗಿ ಹೈದರಾಬಾದಿಗೆ ಹಿನ್ನಡೆ ಆಯಿತು ಅಂತ ಹೇಳ್ಬೋದು. ರೈಸರ್ಸ್ಗೆ ಆರಂಭದಲ್ಲಿ ಆಘಾತ ನೀಡಿದಂತಹ ಮಿಚೆಲ್ ಸ್ಟಾರ್ಕ್ 3 ಓವರ್ಗಳಲ್ಲಿ ಕೇವಲ 14 ರನ್ ನೀಡಿ 2 ವಿಕೆಟ್ ತನ್ನದಾಗಿಸಿಕೊಂಡರು. ಇದೇ ವೇಳೆ ಅವರಿಗೆ ಉತ್ತಮವಾದಂತಹ ಸಹಕಾರ ನೀಡಿದಂತಹ ಅನೇಕ ಆಟಗಾರರು ಕೂಡ ಉತ್ತಮವಾಗಿ ಆಟ ಆಡಿದರು ಅಂತ ಹೇಳ್ಬೋದು. ಹೀಗಾಗಿ ಈ ಸಲದ ಫೈನಲ್ನಲ್ಲಿ ಹೈದರಾಬಾದ್ ಮತ್ತೊಮ್ಮೆ ಮುಗ್ಗರಿಸಿ ಬಿದ್ದಿದೆ. ಕೋಲ್ಕತ್ತಾ ಮತ್ತೊಮ್ಮೆ ಪುಟಿದೆದ್ದು ಹ್ಯಾಟ್ರಿಕ್ ಆಗಿ IPL ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಏನಾಗಲಿ IPL ಟೂರ್ನಿ ಉತ್ತಮವಾದಂತಹ ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.